ಈ ಸಮಾರಂಭದ ಉದ್ಘಾಟಕರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಂತ ತಂಗಡಿಗೆ ಅವರೇ, ವೇದಿಕೆಯ ಮೇಲೆ ಆಸೀನಂತೆಲ್ಲ ಸಚಿವರುಗಳೇ, ಶಾಸಕರಂತರೇ, ಒಂದು ಬಂದವರೇ, ಇವತ್ತು ಗೋರುಚ ಅವರೇ, ಇವತ್ತು 97 ವರ್ಷದ ಗೋರುಚ ಅವರು ಹೇಳಿದ ನಂತರ ನಾವು ಮಾತಾಡಲೇನು ಉಳಿದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅವರಲ್ಲಿ ಇಷ್ಟೊಂದು ಬಸವಣ್ಣವರ ಬಗ್ಗೆ ಹೇಳಿದರು. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಕರ್ನಾಟಕದಲ್ಲಿ ಅನೇಕ ಸರ್ಕಾರ ಬಂದು, ಅನೇಕ ಸರ್ಕಾರ ಹೋದರು, ಅನೇಕ ಜನ ಮುಖ್ಯಮಂತ್ರಿ ಬಂದು, ಅನೇಕ ಜನ ಹೋದರು. ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಬಸವಣ್ಣವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಹಾಕಬೇಕನ್ನುವಂತ ದಿಟ್ಟವಾದಂತಹ ನಿರ್ಧಾರವನ್ನು ತಗೊಂಡು ಇಡೀ ದೇಶಕ್ಕೆ ಮಾದರಿಯಾದಂತಹ ಮುಖ್ಯಮಂತ್ರಿಗಳಾದರು. ಇವತ್ತ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಮಾಡಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿ ಇವತ್ತಿಡೀ ದೇಶಕ್ಕೆ ಮಾದರಿಯಾದಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ಯಾರ. ಈ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನತೆ ಪರವಾಗಿ ಸಿದ್ದರಾಮಯ್ಯ ಅವರನ್ನ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಗೋರುಚ ಅವ್ರು ಹೇಳ್ತೀನಿ, ಏನೇನ್ ಕೇಳ್ತೀರಿ ಈಗ ಕೇಳ್ಬಿಡಿ ನೀವು ಸಿದ್ದರಾಮಯ್ಯನವರನ್ನ. ಬಸವಣ್ಣವ್ರ ಬಗ್ಗೆ ಏನ್ ಕೇಳಿದ್ರಿ ಎಲ್ಲ ಹೆಸರು ಬಿಡ್ತಾರ ಅವರು. ಅದಕ್ಕ ನಾ ಹೇಳೋದಿಷ್ಟ, ಬಸವಣ್ಣನವರ ತತ್ವ ಆದರ್ಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಸಿದ್ದರಾಮಯ್ಯ ಮೊದಲಿಂದ ಮಾಡ್ಯಾರ, ಈಗೂ ಮಾಡ್ತಾರ. ಇಂಥ ಒಬ್ಬ ಮುಖ್ಯಮಂತ್ರಿ ಇಡೀ ಕರ್ನಾಟಕಕ್ಕೆ ಮಾದರಿಯಾದಂತ ಕೆಲಸವನ್ನು ಮಾಡಿದ್ದಕ್ಕೆ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಇನ್ನೂ ಮರೆಯಂಗಿಲ್ಲ. ಬಸವಣ್ಣವರ ಅನುಯಾಯಿಗಳು ಸಾವಿರ ಕೋಟಿಗಟ್ಟಲೆ ಜನ ಇದ್ದಾರೆ. ಅವರೆಲ್ಲರ ಮನದಲ್ಲಿ ಸಿದ್ದರಾಮಯ್ಯ ಉಳಿತಾರ. ಅದೇ ರೀತಿ ಇವತ್ತು ಬರುವಂತಹ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚು ವಿಚಾರನ್ನ ಬಸವಣ್ಣನವರ ತತ್ವ ಆದರ್ಶವನ್ನು ಪಾಲಿಸಲಿಕ್ಕೆ ನಮಗೆಲ್ಲರಿಗೂ ಮಾದರಿಯಾದಂತಹ ಕೆಲಸವನ್ನು ಮಾಡಲಿ. ಮತ್ತು ಗೋರುಚ ಅವರು ಹೇಳಿದಂದ್ರೆ ಶಿಕ್ಷಣದಲ್ಲಿ ಯಾವ್ದಾದ್ರು ಪಾಠ ಪ್ರವಚನ ಮಾಡಲಿಕ್ಕೆ ಮುಂದೆ ನಾವೆಲ್ಲ ಕುತ್ಕೊಂಡು, ನಾವು ಶಿಕ್ಷಣ ಮಂತ್ರಿ ಕುತ್ಕೊಂಡು ಮಾತಾಡಿ ನಾವು ಹೇಳಿ ತಮ್ಮ ಮಾರ್ಗದರ್ಶನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತ ಸರ್ಕಾರಕ್ಕೆ ಮತ್ತೊಂದ್ಸರಿ ಅಭಿನಂದನೆ. ಯಾಕಂದ್ರ ನಾವ್ ಎಲ್ಲೇ ಹೋಗ್ಲಿ ಬಸವಣ್ಣವ್ರ ಬಗ್ಗೆ ಬೇರೆ ದೇಶದಲ್ಲಿ ಹೋದಾಗ ಕೇಳ್ತಾರ. ನಾವು ಅಮೆರಿಕ ಹೋದಾಗ ಬಸವಣ್ಣನವ್ರ ವೇದಿಕೆ ಅಂತ ಐತಿ, ನಮ್ಮಲ್ಲಿ ಇದೆ. ಮತ್ತೆ ಎಲ್ಲ ಇವರು ಜಾತ್ಯತೀತವಾದಂತಹ ನಿಲುವನ್ನು ಸಾಗಿದಂತ ಬಸವಣ್ಣವರನ್ನ ಇವತ್ತ ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ದೇಶದಲ್ಲಿ ಮೊಟ್ಟ ಮೊದಲು ನಾನು ಭಾವಿಸಿದ್ವಿ. ಈ ಹಿನ್ನೆಲೆಯಲ್ಲಿ ನಾವು ಎಷ್ಟೇ ಹೇಳಿ ಎಷ್ಟು ಸರಿ ನಾವು ಸಿದ್ದರಾಮಯ್ಯ ಅವರನ್ನ ಹೊಡೆದ್ರು ಕಡಿಮೆ ಅಂತ ನನ್ನ ಭಾವನೆ. ಯಾಕಂದ್ರ ಇಂಥ ಒಂದು ಉತ್ತಮವಾದಂತಹ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತ ಅನುಭವ ಮೂಲಕ ಇಡೀ ಜಗತ್ತಿಗೆ ಮೊದಲಿಗೆ ಏನಂದ್ರ ಈ ಇದನ್ನ ಪ್ರಜಾಪ್ರಭುತ್ವವನ್ನು ತೋರಿಸಿಕೊಟ್ಟಂತವರು ಅಂತದ್ರಿಂದ ಅನುಭವ ಮಂಟಪ ಮಾಡಿರ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಇನ್ನಷ್ಟು ಹೆಚ್ಚು ಕೆಲಸ ಆಗಲಿ, ಇಡೀ ನಾಡಿಗೆ ಮಾದರಿಯಾದಂತ ಕೆಲಸ ಆಗಲಿ. ಬರುವಂತಹ ಹದಿಹರೆಯದ ಮಕ್ಕಳು ಬಸವಣ್ಣ ತತ್ವ ಆದರ್ಶವನ್ನ ಅಳವಡಿಸಿಕೊಳ್ಳುವಂತಹ ಈ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕೆ ನಮಗ ಮತ್ತೆ ಇದಕ್ಕೆ ಸಂಬಂಧಪಟ್ಟವರು ಎಲ್ಲರಿಗೂ, ಅಂಗಡಿಗೆಯವರಿಗೆ ಮತ್ತೆಲ್ಲರಿಗೂ ನಾನು ಅಭಿನಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.